ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಂಡೇ ಸ್ಪೆಷಲ್ ಚಿಕನ್ ಎಗ್ ಸಾಂಬಾರ್ ತುಂಬ ಚೆನ್ನಾಗಿದೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಚಿಕನ್ 1/2 kg ತೊಗೊಂಡಿದ್ದೀನಿ. ವಿತ್ ಸ್ಕಿನ್ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ 2 ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈರುಳ್ಳಿ 1 ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸಹ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ ಅರ್ಧ ಚಿಪ್ಪೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಈರುಳ್ಳಿ ಸ್ವಲ್ಪ, ಮೆಣಸು 2 ಸ್ಪೂನು, ಸೋಂಪು 1 ಸ್ಪೂನು, ಚಕ್ಕೆ 1 ಇಂಚು, ಲವಂಗ 4, ಇಲಾಚಿ 2, ಅರಿಶಿಣ 1 ಸ್ಪೂನ್, ಖಾರದ ಪೌಡರ್ 3 ಸ್ಪೂನ್, ಧನಿಯಾ ಪೌಡರ್ 3 ಸ್ಪೂನ್, ಗರಂ ಮಸಾಲ 1 ಸ್ಪೂನ್. ಈ ಸಾಂಬಾರಲ್ಲಿ ಸ್ಪೆಷಲ್ ಏನು ಅಂತಂದರೆ ಹುಣಸೆ ಹಣ್ಣು ನೋಡಿ, ಹುಣಸೆ ಹಣ್ಣು, ನಿಂಬೆಹಣ್ಣು ಸೈಜ್ ತಗೋಬೇಕು, ಕಲ್ಲುಪ್ಪು, ಒಗ್ಗರಣೆಗೆ ಆಯಿಲು. ಮಸಾಲ ರೆಡಿ ಮಾಡಿಕೊಡೋಣ ಬನ್ನಿ. ತೆಂಗಿನಕಾಯಿ ಫಸ್ಟು ತುರ್ಕೋಬೇಕು ಒಂದ್ಸತಿ 1 ರೌಂಡು. ಈಗ ನಾವು ಮೆಣಸು, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸೋಂಪು ಸಹ ಹಾಕಿ ಇದನ್ನೇ ಪೇಸ್ಟ್ ಮಾಡ್ಕೋಬೇಕು. ನೀರು ಅದಕ್ಕೆ ತಗ್ಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮಸಾಲ ಇಷ್ಟೇ ನೋಡಿ. ಮಸಾಲ ರೆಡಿಯಾಗಿದೆ. ಬನ್ನಿ ಸ್ಟವ್ ಅಂಟಿಸ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಡೋಣ. ಕುಕ್ಕರ್ ಬಿಸಿ ಆಗಿದೆ. ಆಯಿಲ್ ಹಾಕ್ಕೊಡೋಣ. ಆಯಿಲು ಸಹ ಬಿಸಿ ಆಗಿದೆ. ಈಗ ಚಕ್ಕೆ, ಲವಂಗ, ಇಲಾಚಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದರಲ್ಲಿ ಟೊಮೆಟೊ ಹಾಕ್ಕೊಡೋಣ. ಇದು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಇದನ್ನು ಸಹ ಆಗಿದೆ. ಈಗ ನಾವು ಇದರಲ್ಲಿ ಚಿಕನ್ ಹಾಕ್ಕೊಡೋಣ. ಈಗ ಚೆನ್ನಾಗಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಕನ್ನಲ್ಲಿರೋ ವಾಟರ್ ಫುಲ್ಲು ಆಚೆ ಬರಬೇಕು. ಅಷ್ಟುವರೆಗೂ ಅದನ್ನು ಫ್ರೈ ಮಾಡಬೇಕು. ಆಲ್ಮೋಸ್ಟ್ ವಾಟರ್ ಬಂದಿದೆ. ಈಗ ಅರಿಶಿನ ಹಾಕ್ಕೊಡೋಣ. ಇದರಲ್ಲಿ ಇವಾಗ ಕಲ್ಲುಪ್ಪು ಸೇರಿಸೋಣ. ನೋಡಿ, ವಾಟರೆಲ್ಲ ಬರ್ತಾ ಇದೆ. ಹೀಗೆ ಒಂದು 10 ಮಿನಿಟ್ಸ್ ಆದರೂ ಫ್ರೈ ಮಾಡಬೇಕು. ವಾಟರೆಲ್ಲ ಆಚೆ ಬಂದು ಆ ರೀತಿ ಇರಬೇಕು. ಈಗ ನಾವು ಗರಂ ಮಸಾಲ ಸೇರಿಸೋಣ.
ಗರಂ ಮಸಾಲ ಸೇರಿಸಿ ಹಾಕಿದ್ಮೇಲೆ ನೋಡಿ ವಾಟರ್ ಇಷ್ಟು ಇಂಗಿದೆ. ಈಗ ನಾವು ಖಾರದ ಪುಡಿ ಹಾಕೋಣ. ಒಂದೊಂದು ಹಾಕಿ ಈ ಥರ ಫ್ರೈ ಮಾಡ್ತಾ ಇರುವಾಗ ಫ್ಲೇವರ್ಸು ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಸಾಂಬಾರಲ್ಲಿ. ಈಗ ಎಲ್ಲ ಆಗಿದೆ, ಮಸಾಲ ಸೇರಿಸೋಣ. ಸಿಂಪಲ್ ರೆಸಿಪಿ ಫ್ರೆಂಡ್ಸ್, ಇದಂತೂ ತುಂಬ ಚೆನ್ನಾಗಿರುತ್ತೆ. ರೈಸ್ಗಂತೂ ಸೂಪರಾಗಿರುತ್ತೆ. ದೋಸೆಗೆ, ರೈಸ್ಗೆ, ಇಡ್ಲಿಗೆ ನಮ್ಮ ಮನೆಯಲ್ಲಿ ಫೇವ್ರೆಟ್ ಸಾಂಬಾರಿದು. ಈಗ ಧನಿಯಾ ಪೌಡರ್ ಹಾಕ್ಕೊಡೋಣ. ಮಸಾಲ ಎಲ್ಲ ಹಸಿ ವಾಸನೆ ಹೋಗಿದ್ಮೇಲೆ ಧನಿಯಾ ಪೌಡರ್ ಹಾಕ್ಕೋಬೇಕು. ಇದ್ರ ಒಳಗಡೆ ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ಈಗ ನಮಗೆ ಎಷ್ಟು ನೀರು ಬೇಕು ಕ್ವಾಂಟಿಟಿ ಹಾಕ್ಕೋಬೇಕು. ನಾನಿಲ್ಲಿ 1 ಲೀಟ್ರ್ ನೀರು ಸೇರಿಸಿದ್ದೀನಿ. ಚಿಕನ್ ಸಾಂಬಾರಲ್ವಾ ಇದು. ನೋಡಿ ಈ ರೀತಿ ಮೊಟ್ಟೆ ಎಲ್ಲ ಸಿಪ್ಪೆ ಬಿಡಿಸಿಟ್ಕೊಡೋಣ. ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಇದರಲ್ಲಿ ನಾವು ಮೊಟ್ಟೆ ಸೇರಿಸ್ಬೇಕು. ನೋಡಿ ಮೊಟ್ಟೆ ಬಿಡಿಸಿಟ್ಕೊಂಡಿದ್ದೀನಿ, ಮೊಟ್ಟೆ ಸೇರಿಸೋಣ. ಮೊಟ್ಟೆ ಸಾಂಬಾರಲ್ಲಿ ಬಾಯ್ಲ್ ಆದರೆ ತುಂಬ ಟೇಸ್ಟಾಗಿರುತ್ತೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಕೂಗಿದೆ. ಬನ್ನಿ ನೋಡೋಣ. ವಾವ್, ಚಿಕನ್ ಎಗ್ ಸಾಂಬಾರ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಚಿಕನ್ ಎಗ್ ಸಾಂಬಾರಂತೂ. ಇದು ಸ್ಪೆಷಲ್ ಹುಲ್ಸೆ ಹಣ್ಣಿನಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಬನ್ನಿ ರೈಸಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಇವತ್ತು ರೈಸು ಚಿಕನ್ ಸಾಂಬಾರ್ ಕಾಂಬಿನೇಷನು ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನಿಮಗೂ ಇಷ್ಟ ಆಗಿದ್ದರೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಾಂಬಾರಂತೂ ಸೂಪರಾಗಿದೆ. ಥ್ಯಾಂಕ್ ಯು, ಬಾಯ್.